ಹಾಯ್ ಆಲ್, ಇವತ್ತು ಮೀಶೋಯಿಂದ ಒಂದು ಸ್ವಲ್ಪ ಪಾರ್ಸಲ್ ಬಂದಿತ್ತು. ಇದು ನನ್ನ ಮಕ್ಳಿಗೋಸ್ಕರ ಅಂತ ಅಂದ್ಬಿಟ್ಟು ಬಟ್ಟೆಗಳ್ನೆಲ್ಲ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಇವತ್ತು ರಿಸೀವ್ ಆಗಿತ್ತು ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ಯಾವ ಥರ ಬಂದಿದೆ ಪ್ಯಾಟ್ರನ್ನು ಮತ್ತು ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗೇ ಬಂದಿದೆ. ಕ್ವಾಲಿಟಿ ಅಂತೂ ಚೆನ್ನಾಗೇ ಇದೆ. ಕಮ್ಮಿ ಪ್ರೈಸಲ್ಲಿ ತೊಗೊಂಡಿರೋದು ನಾನು. ಬಟ್ಟೆ ಅಂತೂ ಚೆನ್ನಾಗಿದೆ, ಆದರೆ ಇದು ಪ್ಯಾಂಟ್ ಏನೋ ನನಗೆ ಉದ್ದ ಆಗ್ತಿದೆ ಅಂತ ಅನಿಸ್ತಾ ಇದೆ ನನ್ನ ದೊಡ್ಡ ಮಗಳಿಗೆ. ಮತ್ತು ಇದು ಚಿಕ್ಕ ಮಗಳಿಗೆ ಅಂತ ಅಂದ್ಬಿಟ್ಟು ಫ್ರಾಕ್ ತೊಗೊಂಡಿದ್ದೀನಿ. ಇದು ಕಾಟನ್ ಫ್ಯಾಬ್ರಿಕಲ್ಲಿ ಬಂದಿದೆ, ಚೆನ್ನಾಗಿದೆ. ಇದು 170 ಏನೋ ಕೊಟ್ಟಿರೋದು ಅಷ್ಟೇ. ನೆಕ್ಸ್ಟ್ ಇವಾಗ ಇದು ಟಾಪ್ ಬಂದು ನನಗೆ ಅಂತ ನಾನು ತೊಗೊಂಡಿರೋದು XL ಬುಕ್ ಮಾಡಿದ್ದೆ. ಬಟ್ ಇದು ಫುಲ್ಲು ದೊಡ್ಡ ಸೈಜ್ ಬಂದಿದೆ, XXL ಸೈಜ್ ಅನಿಸುತ್ತೆ. ರಿಟರ್ನ್ ಹಾಕೋಣ ಅಂತ ಅಂದ್ಬಿಟ್ಟು ಎತ್ತಿಕ್ತಾ ಇದ್ದೀನಿ. ನಾನು ಫ್ಯಾನ್ಸಿಯಲ್ಲಿ ವಾಲೆ ಬುಕ್ ಮಾಡಿದ್ದೆ. ಇದು ನೋಡಿದ್ರೆ ಟ್ರೆಡಿಷನಲ್ ಆಗಿ ವಾಲೆ ಕಳಿಸಿದ್ದಾರೆ, ಆದರೂ ಚೆನ್ನಾಗಿದೆ. ಪುಟ್ಟಿಗೆ ನೋಡೋಕ್ಕೂ ಚೆನ್ನಾಗಿದೆ, ಮತ್ತು ಸಿಂಪಲ್ಲು ವೇರ್ಗೆ ಮತ್ತು ಡ್ರೆಸ್ಗಳು ಹಾಕಿದಾಗ ಆ ಥರ ಎಲ್ಲ ಇಕ್ಕೊಳಕ್ಕೂ ತುಂಬ ಚೆನ್ನಾಗಿದೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ರಿಟರ್ನ್ ಹಾಕೋದಾ ಇಲ್ಲಾಂದರೆ ನಾನೇ ಇಕ್ಕೊಳೋದಾ ಅಂತ ಅಂದ್ಬಿಟ್ಟು ನೋಡೋಣ. ವಾಲೆ ಅಂತೂ ತುಂಬ ಕ್ಯೂಟಾಗಿದೆ, ಮತ್ತು ನೋಡೋಕ್ಕೂ ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು ಪ್ಯಾಟ್ರನ್ನು ಸಹ ಅಷ್ಟೇ ತುಂಬ ಡಿಫ್ರೆಂಟಾಗೂ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು 6 ಪೀಸ್ ಬಂದಿದೆ ನಾನು ತೊಗೊಂಡಿರೋದು. ಚೆನ್ನಾಗಿದೆ, ನೋಡೋಕ್ಕಂತೂ ಚೆನ್ನಾಗೈತೆ. ನಾನು ಹಾಕಿರೋ ಟಾಪು ಸಹ ಅಷ್ಟೇ ಮೀಶೋದಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿರೋದು. ಇದು 350ಗೇನೋ 2 ಪೀಸ್ ಬಂದಿದೆ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಮತ್ತು ಕಾಟನ್ ಫ್ಯಾಬ್ರಿಕ್ ಆಗಿದೆ. ನೀವು ಔಟ್ಸೈಡ್ ಎಲ್ಲಾದರೂ ತೊಗೊತೀನಿ ಅಂತಂದರೆ ಒಂದು ಟಾಪೇ ಒಂದು 250 ಬೀಳುತ್ತೆ. ಅಂಥದ್ರಲ್ಲಿ ಮೀಶೋದಲ್ಲಿ ನನಗೆ 350ಗೆ 2 ಪೀಸ್ ಬಂದಿದೆ. ನಿಮಗೇನಾದರೂ ಬಟ್ಟೆದು ಏನಾದರೂ ಲಿಂಕ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಬಟ್ಟೆದು ಲಿಂಕ್ ಹಾಕಿದ್ದೀನಿ, ಅಲ್ಲೋಗಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ನಂದು ಫಸ್ಟು ಯೂಟ್ಯೂಬು ಬ್ಲಾಗ್ ಏನು ಹಾಕಿದ್ದೀನಿ ಅದರಲ್ಲಿ ತುಂಬ ಜನ ಪಾಸಿಟಿವ್ ಆಗಿ ಹೇಳಿದ್ದೀರ ನನಗೆ. ಅಂದರೆ ನಂದು ತಪ್ಪಿರುತ್ತೆ, ಫಸ್ಟ್ನೇ ವೀಡಿಯೋ ಅಲ್ಲ, ಫಸ್ಟ್ ಟೈಮು ವೀಡಿಯೋ ಅಪ್ಲೋಡ್ ಮಾಡಿರೋದು. ಇನ್ನು ಯಾವ ಥರ ಮಾಡಬೇಕು, ಇನ್ನು ಯಾವ ಥರ ಎಡಿಟ್ ಮಾಡಬೇಕು, ಇನ್ನು ಯಾವ ಥರ ವಾಯ್ಸ್ ಕೊಡಬೇಕು ಅನ್ನೋದು ಅಷ್ಟೊಂದು ಗೊತ್ತಿಲ್ಲ. ಆದ್ರೂ ನಾನು ಟ್ರೈ ಮಾಡಿದ್ದೀನಿ. ಅದು ತುಂಬ ಜನನೂ ಅಷ್ಟೇ ನನಗೆ ಪಾಸಿಟಿವ್ ಆಗಿ ಹೇಳಿದ್ದೀರ, ಚೆನ್ನಾಗಿದೆ ವೀಡಿಯೋ ಅಂತಲೇ. ಆದರೂ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೂ ಅಷ್ಟೇ ಯೂಟ್ಯೂಬು ಅಂದರೆ ಏನು ಅಂತಲೂ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಯೂಟ್ಯೂಬು ಅಂದರೆ ಕೆಲವರು ವೀಡಿಯೋ ಮಾಡಿರ್ತಾರಲ್ಲ ಅದನ್ನು ನೋಡಿಕೊಂಡು ನಾನು ಟ್ರೈ ಮಾಡಿರೋದು. ನನಗೂ ಅಷ್ಟೊಂದು ಯೂಟ್ಯೂಬ್ ಬಗ್ಗೆ ಅಂತೂ ನನಗೂ ಗೊತ್ತಿಲ್ಲ. ಆದಷ್ಟು ನನಗೆಷ್ಟು ಅಂದರೆ ಮಾಡೋಕ್ಕಾಗ್ತಿತ್ತೋ ಅದನ್ನು ನಾನು ಟ್ರೈ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೀನಿ ವೀಡಿಯೋಸ್ ಮಾಡಿ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸಿ, ಮತ್ತು ಸೋಫಾ ಒಂದು ಸ್ವಲ್ಪ ಗಲೀಜಾಗಿತ್ತು ಅಂದ್ಬಿಟ್ಟು ಅದ್ರ ಮೇಲೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಫಾ ಎಲ್ಲ ಗಲೀಜಾಗಿತ್ತು ಅಂತ. ನನ್ನ ಮಕ್ಳಿಗೆ ಎಲ್ಲ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆದಷ್ಟು ನಾನು ಈವ್ನಿಂಗ್ ಟೈಮಲ್ಲೇ ಸ್ನಾನ ಮಾಡಿಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಮಾರ್ನಿಂಗೇ ಸ್ನಾನ ಮಾಡಿಸಿದ್ರೆ ಫುಲ್ಲು ಈವ್ನಿಂಗ್ ಅಷ್ಟೊತ್ತಿಗೆ ಗಲೀಜು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಒಂದು 4 o'clockಗೆ ಸ್ನಾನ ಮಾಡಿಸೋದು. ನೆಕ್ಸ್ಟ್ ಇವಾಗ ನೆನ್ನೆ ತಲೆಗೆ ಸ್ನಾನ ಮಾಡಿಸಿದ್ದೆ ಅಂತ ಅಂದ್ಬಿಟ್ಟು ಇವತ್ತು ಎಣ್ಣೆ ಇಕ್ತಾಯಿದ್ದೀನಿ. ಅವಳಿಗೆ ಕೂದಲಂತೂ ತುಂಬ ಬೇಗ ಬೆಳೆಯುತ್ತೆ ಅವಳಿಗೆ. ಉಗುರಂತೂ ತುಂಬ ಬೆಳೆದಿತ್ತು, ಅಂದರೆ ಮಣ್ಣಾಗ ಆಡೋದ್ರಿಂದ ಉಗುರಾಗ ಎಲ್ಲ ಸೇರ್ಕೊಂಡಿತ್ತು ಮಣ್ಣೆಲ್ಲ. ಇವಾಗ ಹೆಂಗೂ ಸ್ನಾನ ಮಾಡಿಸಿದ್ದೀನಲ್ಲ, ಉಗುರೆಲ್ಲ ಮೆತ್ತಗಾಗಿರ್ತೈತೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಮಣ್ಣಾಗ ಆಡೋದೇ ಜಾಸ್ತಿ, ಅಂದರೆ ನಾನೇ ಬಿಡ್ತೀನಿ ಮಣ್ಣಾಗ ಆಟಾಡ್ರಿ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಮನೆಗಿದ್ದರೆ TV ನೋಡೋದು, ಇಲ್ಲಾಂದರೆ ಫೋನ್ ಕೊಡಮ್ಮ ನಾನು ಫೋನ್ ನೋಡ್ತೀನಿ ಅಂತ ಕೇಳೋದೇ ಜಾಸ್ತಿ. ಅದ್ರ ಬದಲು ಮಣ್ಣಾಗ ಆಟಾಡಿದ್ರೆ ಒಂದು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಮೈಂಡ್ ಡೆವಲಪ್ಮೆಂಟ್ ಆಗ್ತಿದೆ, ಮತ್ತು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಬಿಡ್ತೀನಿ. ಬೇರೆಯವ್ರು ಕೇಳ್ತಾರೆ ನನ್ನ, ಯಾಕೆ ಮಣ್ಣಾಗ ಬಿಡ್ತೀಯ ನೀನು, ಮನೆಗೆ ಇರಿಸ್ಕೊ, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊತಾರೆ, ಕೈ ಕಾಲೆಲ್ಲ ಗಲೀಜಾಗ್ತೈತೆ ಅಂತ ಕೇಳೋದೇ ಹೆಚ್ಚು ನನ್ನ. ಆದರೂ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ, ಅಂದರೆ ಮಣ್ಣಾಗ ಆಡ್ರಿ ಅಂತಾರೆ, ನಾನೇ ಬಿಡ್ತೀನಿ. ಚಿಕ್ಕ
ಮಗು ಇದ್ದಾಗ ಮಣ್ಣಾಗ ಆಟ ಆಡ್ದಿರ ಇನ್ನೇನು ದೊಡ್ಡವರಾದ್ಮೇಲೆ ನಾವು ಆಟ ಆಡೋಕ್ಕಂತೂ ಆಗುತ್ತಾ? ಅದಕ್ಕೋಸ್ಕರ ನಾನು ಯಾವ ಏಜಾಗ ಆಟ ಆಡಬೇಕೋ ಆ ಏಜಾಗ ಆಟ ಆಡಬೇಕು. ಇನ್ನು ನೀವಂತೂ ಮಣ್ಣಾಗಂತೂ ಆಟ ಆಡೋಕ್ಕಾಗಲ್ಲ. ಆಟ ಆದ್ರೂ ನೋಡ್ದವ್ರು ನಗ್ತಾರಷ್ಟೇ. ಅದಕ್ಕೋಸ್ಕರ ನಾನು ನನ್ನ ಮಕ್ಕಳನ್ನ ಮಣ್ಣಾಗ ಸಹ ಬಿಡ್ತೀನಿ ಆಟ ಆಡ್ರಿ ಅಂತ. ಫೋನೇನು ಕೊಡೋದೇ ಇಲ್ಲ ಅಂತ ಏನಿಲ್ಲ, ಕೊಡ್ತೀನಿ, ಫೋನಿಗೆ ಸಹ ಕೊಡ್ತೀನಿ. ಹೆಚ್ಚಾಗಿ ಫೋನ್ ಅವಾಯ್ಡ್ ಮಾಡ್ತೀನಿ. ಆದಷ್ಟು ನಾನು ಆಟ ಆಡೋಕ್ಕೆ ಬಿಡ್ತೀನಿ ಔಟ್ಸೈಡಂತೂ. ನೆಕ್ಸ್ಟ್ ಇವಾಗ ಸಿರಿಗೆ ತಲೆ ಬಾಚ್ತಾಯಿದ್ರೆ ಕ್ಲಿಬ್ಬೆಲ್ಲ ನಮ್ಮ ಚಿಕ್ಕ ಮಗಳು ಹಾಕ್ಕೊಂಬಿಟ್ಟಿದ್ದಾಳೆ. ನನಗೆ ಹಾಕು ಕ್ಲಿಬ್ಬು ಅಂತ ಅಂದ್ಬಿಟ್ಟು. ನನ್ನ ದೊಡ್ಡ ಮಗಳಿಗೂ ಅಷ್ಟೇ ತುಂಬ ಕೂದಲು ಚೆನ್ನಾಗಿದೆ. ಅಂದರೆ ಅವಳಿಗೆ ಕೂದಲು ಸ್ಕೂಲ್ಗೆ ಅಂದರೆ ಅಂಗನವಾಡಿಗೆ ಓದ್ತಿರೋದ್ರಿಂದ ನಾನು ಕೂದಲು ಬಿಡ್ತಾಯಿದ್ದೀನಿ. ಇವಾಗ ಯಾವ ಥರ ಅಂತ ಕೂದಲಂತೂ ಕಟ್ ಮಾಡಿಸ್ತಾ ಇಲ್ಲ. ಇನ್ನೇನು ಅಂಗನವಾಡಿಗೆ ಈ ವರ್ಷ ಹೋದಾದ್ಮೇಲೆ ನೆಕ್ಸ್ಟ್ ವರ್ಷ ಸ್ಕೂಲ್ಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಇವಾಗಿಂದನೇ ನಾನು ಕೂದಲು ಬಿಡ್ತಾಯಿದ್ದೀನಿ. ಅಂದರೆ ಸ್ಕೂಲ್ಗೆ ಹೋಗೋ ಟೈಮಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಜುಟ್ಟು ಹಾಕೋಕ್ಕೆ ಮತ್ತು ವೆರೈಟೀಸ್ ಡಿಸೈನ್ ಹಾಕ್ಬೋದು ಅಂದರೆ ಕೂದಲಲ್ಲಿ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದೀನಿ. ಮತ್ತು ಇವಳಿಗೂ ಅಷ್ಟೇ ಉಗುರಲ್ಲಿ ಜಾಸ್ತಿ ಕೊಳೆ ಇತ್ತು ಅಂತ ಅಂದ್ಬಿಟ್ಟು ಉಗುರು ಕಟ್ ಮಾಡ್ತಾಯಿದ್ದೀನಿ. ಹಾಲು ಹಾಕ್ಸ್ಕೊಂಬರೋಕ್ಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ನನ್ನ ಮಕ್ಕಳು ಹಾಲು ಹಾಕ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಾಲು ಹಾಕ್ಸ್ಕೊಂಬರ್ಬೇಕಾದ್ರೆ ನನ್ನ ಚಿಕ್ಕ ಮಗಳಂತೂ ನಾನು ಕೊಡು ಹಾಲಿನ ಕ್ಯಾನು ನಾನು ಎತ್ಕೊತೀನಿ ಅಂತ ಅಂದ್ಬಿಟ್ಟು ಅಂತವಳೆ. ಆಮೇಲೆ ನೆಕ್ಸ್ಟ್ ಇವಾಗ ನೀರು ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಬಿಂದಿಗೆ ಮತ್ತು ನೀರಿನ ಕ್ಯಾನ್ ಇರುತ್ತಲ್ಲ ಅದನ್ನೆಲ್ಲ ತೊಳೆದಿಕ್ತಾ ಇದ್ದೀನಿ. ಅಂದರೆ ನಮಗೆ ಒಂದು ವಾರದಕ್ಕೆ ಒಂದ್ಸಲ ನೀರು ಬಿಡೋದಷ್ಟೇ. ಅದಕ್ಕೋಸ್ಕರ ಒಂದೇ ಸಲ ಎಷ್ಟು ಬೇಕೋ ನೀರೆಲ್ಲ ತುಂಬಿಸ್ಕೊಬೇಕು. ಇಲ್ಲಾಂದರೆ ಒಂದು ವಾರದವರೆಗೂ ಬಿಡಲ್ಲ ನೀರು. ಅದಕ್ಕೋಸ್ಕರ ಒಂದು 4 ಬಿಂದಿಗೆ ಮತ್ತು ಒಂದು 1000 ಲೀಟ್ರದ್ದು ಡ್ರಮ್ಮು ಆ ಥರ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ನಾವು. ಕುಡಿಯೋಕ್ಕೆಲ್ಲ ನೀರೆಲ್ಲ ಹಿಡಿದು ಇವಾಗ ನೆಕ್ಸ್ಟು ಡ್ರಮ್ಗೆ ಹಾಕ್ತಾಯಿದ್ದೀನಿ. ಆ ಡ್ರಮ್ ಎಲ್ಲ ತುಂಬಿತು ಮತ್ತು ಬಕೆಟ್ಟು ಎಲ್ಲ ಹಿಡಿಯೋಣ ಅನ್ನೋಷ್ಟೊತ್ತಿಗೆ ನೀರು ಆಫ್ ಆಯಿತು ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗ್ತೈತೆ ಅಂದ್ಬಿಟ್ಟು ಪೈಪೇ ಇರ್ತಿತ್ತಲ್ವ ಅದನ್ನೆಲ್ಲ ಮಡಚಿಕ್ತಾ ಇದ್ದೆ. ನನ್ನ ಮಗಳ ಜೊತೆ ಚಿಕ್ಕ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನೈಟ್ಗೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ರೈಸು ಮತ್ತು ಟೊಮೊಟೊ ರಸ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಕಡೆ ಮತ್ತು ರೈಸ್ಗೆ ಇಕ್ಕಿ ಒಂದು ಕಡೆ ಟೊಮೊಟೊ ರಸ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ರಸ ಅಂತೂ ತುಂಬಾ ಈಸಿ ಮತ್ತು 2 ನಿಮಿಷ ಮಾಡ್ಕೊಬೋದು. ಟೊಮೊಟೊ ರಸ ಏನಾದರೂ ಎಮರ್ಜೆನ್ಸಿ ಅಂದರೆ ಟೈಮ್ ಇರಲ್ಲ, ಇಲ್ಲಾಂದರೆ ಔಟ್ಸೈಡ್ ಎಲ್ಲನೂ ಹೋಗ್ಬೇಕು, ಇಲ್ಲಾಂದರೆ ಔಟ್ಸೈಡಿಂದ ಬಂದು ಸುಸ್ತಾಗೈತೆ ಅಡುಗೆ ಮಾಡೋಕ್ಕೆ ಆಗಲ್ಲ ಅನ್ನೋರು ಈ ಥರ 2 ಮಿನಿಟ್ಸಲ್ಲಿ ರಸ ಮಾಡ್ಕೊಬೋದು. ತುಂಬಾ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಆ ಥರ ಮಾಡೋದು ಅಂದರೆ ಒಂದು ಪಾತ್ರೆ ಇಕ್ಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಳ್ಳಿ. ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೀರಿಕ್ಕಿ ಮತ್ತು ಟೊಮೊಟೊ ನಿಮ್ಗೆ ಎಷ್ಟು ಬೇಕು ಅಂತ ಅಂದ್ಬಿಟ್ಟು ನೋಡಿಕೊಂಡು ಟೊಮೊಟೊ ಹಾಕಿ ಬೇಯಿಸ್ಕೊಳ್ಳಿ. ಮತ್ತು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅಷ್ಟೇ. ಅವು ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಬೇಕಷ್ಟೇ ಚೆನ್ನಾಗಿ. ಅದು ಬೇಯೋ ಅಷ್ಟೊತ್ತಿಗೆ ಬೆಳ್ಳುಳ್ಳಿ ಸುಳಿಯೋಣ ಅಂತ ಅಂದ್ಬಿಟ್ಟು ಸುಳಿತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಚಿಕ್ಕ ಮಗಳು ಬಂದ್ಬಿಟ್ಟು ಅಮ್ಮ ಇದು ಜೋಡಿಸ್ಕೊಡು ಅಂತ ಅಂದ್ಬಿಟ್ಟು ಬಂದಿದ್ಲು. ಸರಿ ಅಂತ ಅಂದ್ಬಿಟ್ಟು ಅವಳ ಜೊತೆ ಇಲ್ಲ ಇವಾಗ ಆಗಲ್ಲಮ್ಮ ಆಮೇಲೆ ಜೋಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಇಬ್ಬರು ಮಕ್ಕಳು ನೋಡಿಕೊಂಡು ತುಂಬಾ ಕಷ್ಟ ಇದೆ ಅಡುಗೆ ಮಾಡೋದು ಮತ್ತು ಮನೆ ಕೆಲಸ ಮಾಡೋದು ಮತ್ತು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳೋದು ತುಂಬಾ ಕಷ್ಟ ಇದೆ. ಆದಷ್ಟು ನಾನು ಈಸಿಯಾಗಿರೋದೇ ಮತ್ತು ಅಡುಗೆ ಮಾಡ್ತಾ ಇರೋದು. ನಾನು ಯಾವುದೂ ರಿಸ್ಕ್ ಇಟ್ಕೊಳಕ್ಕೆ ಯಾವುದೂ ಹೋಗಲ್ಲ. ನೆಕ್ಸ್ಟ್ ಇವಾಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೆಂದಿತ್ತು ಅಂದ್ಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಟೊಮೊಟೊ ನಿಮಗೆ ಚಿಪ್ಪೆ ಬೇಕು ಅಂದರೆ ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ಕೊಬೋದು. ಇಲ್ಲ ನನಗೆ ಟೊಮೊಟೊ ಚಿಪ್ಪೆ ಏನಾದರೂ ಬೇಡ ಅಂದರೆ ಈ ಥರ ಸಪ್ರೇಟು ಮಾಡಿ ಸಹ ಹಾಕ್ಕೊಬೋದು. ಏನು ಪ್ರಾಬ್ಲಮ್ ಏನಿಲ್ಲ. ಅಂದರೆ ಚಿಪ್ಪೆ ಹಾಕ್ಕೊಳೋದ್ರಿಂದ ಗ್ರೈಂಡ್ ಅಲ್ವಾ, ಹೆಂಗೂ ಟೊಮೊಟೊ ಬೆಂದೇ ಇರುತ್ತೆ. ಅದನ್ನು ಗ್ರೈಂಡ್ ಮಾಡೋದ್ರಿಂದ ಏನು ಅಂದರೆ ಚಿಪ್ಪೆ ಸಿಗೋದು ಆ ಥರ ಏನಿಲ್ಲ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ಅಷ್ಟೇ. ಇನ್ನು ಬೇರೆ ಏನಾದರೂ ನೋಡು ಚಿಪ್ಪೆ ಸಮೇತ ಹಾಕ್ತಾವಳೆ ಅಂತ ಒಬ್ಬರು ಅಂದ್ಕೊತಾರೆ, ಒಬ್ಬೊಬ್ರು ಅಂದ್ಕೊಳಲ್ಲ. ಬಟ್ ಒಬ್ಬೊಬ್ಬರು ಅಂದ್ಕೊಬೋದು ಅಂತ ಅಂದ್ಬಿಟ್ಟು ನಾನು ವೀಡಿಯೋಗೋಸ್ಕರ ಚಿಪ್ಪೆನ ತೆಗಿತಾ ಇದ್ದೀನಿ ಅಷ್ಟೇ. ಇವಾಗ ಮಿಕ್ಸಿ ಜಾರ್ಗೆ ಟೊಮೊಟೊ ಮತ್ತು
ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಒಣಗಿರೋದು ಸಹ ಯೂಸ್ ಮಾಡ್ಬೋದು. ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳೋದಷ್ಟೇ. ನೆಕ್ಸ್ಟ್ ಇವಾಗ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆ ಇಕ್ಕಿ ಅದಕ್ಕೊಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಏನೂ ಬೇಕಾಗಿಲ್ಲ, ಜಸ್ಟು ಕರಿಬೇವಿನ ಸೊಪ್ಪು, ಬಾಡಿಗೆ ಮೆಣಸಿನ್ಕಾಯಿ ಒಂದು ಮತ್ತು ಬೆಳ್ಳುಳ್ಳಿ ಜಜ್ಜಿಕೊಂಡಿರೋದು ಅಷ್ಟೇ ನಾನು ಯೂಸ್ ಮಾಡ್ತಾಯಿರೋದು ಒಗ್ಗರಣೆಗಂತೂ. ಮತ್ತು ಸಾಸಿವೆ ಮತ್ತು ಜೀರಿಗೆ ಹಾಕೋದು ಮರ್ತೋಗಿದ್ದೆ, ಅಂದರೆ ಹಾಕಿದ್ದೀನಿ, ಅಂದರೆ ವೀಡಿಯೋದಲ್ಲಿ ಮಿಸ್ ಆಗಿದೆ ಅಷ್ಟೇ. ಫಸ್ಟು ಒಂದು ಪಾತ್ರೆ ಇಕ್ಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಅಂದಾದಮೇಲೆ ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು, ಬೆಳ್ಳುಳ್ಳಿನ ಜಜ್ಜಿರೋದು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನೀರು ಸಪ್ರೇಟ್ ಮಾಡಿದ್ವಲ್ಲ ಟೊಮೊಟೊ ನೀರು, ಅದನ್ನು ಗ್ರೈಂಡ್ ಮಾಡ್ಕೊಂಡಿರೋದು ಪೇಸ್ಟು ಮತ್ತು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಳ್ಳಿ ಕ್ವಾಂಟಿಟಿ, ಅಂದರೆ ತಿಕ್ನೆಸ್ ಆಗಲಿ, ಇಲ್ಲಾಂದರೆ ನೀರು ಥರ ಬೇಕು ಅಂದರೆ ನೀರು ಥರನೂ ಮಾಡ್ಕೊಬೋದು, ಇಲ್ಲ ಒಂದು ಸ್ವಲ್ಪ ಗಟ್ಟಿ ಥರ ಬೇಕಾದರೂ ಮಾಡ್ಕೊಬೋದು. ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ, ನಿಮ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಂತೂ ಹಾಕಿದ್ರಂತೂ ರಸಮ್ಮು ರೆಡಿ ಆಗೋಯಿತು. ಒಂದ್ಸಲಿ ಮಸ್ಟಾಗಿ ಒಂದ್ಸಲಿ ನಿಮ್ಮ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ.